ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂಥ ವಿಚಾರ ಏನಪ್ಪ ಅಂತ ಅಂದರೆ ಅದು ಬಿಜೆಪಿಯಲ್ಲಿ ಬಣ ಬಡಿದಾಟ. ವಿಜಯೇಂದ್ರ ಅವರನ್ನು ಯಾರಾದರೂ ಸೈಲೆಂಟ್ ಮಾಡ್ತಾರಾ ಅಥವಾ ವಿಜಯೇಂದ್ರ ಅವರೇ ಅವರ ವಿರೋಧಿಗಳನ್ನು ಸೈಲೆಂಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಮಾತನಾಡಿಯೇ ಸೋತು ಸುಣ್ಣವಾದ್ರ ಹಿಂದೂ ಹುಲಿ. ಹೈಗೋ ಡೋಂಟ್ ಕೇರ್ ಎಂದ ಯತ್ನಾಳ್ಗೆ ತಕ್ಕ ಶಾಸ್ತಿ. ಹೈಕಮಾಂಡ್ಗೆ ಸೀಕ್ರೆಟ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ. ಸೀಕ್ರೆಟ್ ರಿಪೋರ್ಟ್ ಮೂಲಕವೇ ವಿಜಯೇಂದ್ರಗೆ ಮೈಲೇಜ್ ಸಿಕ್ಕಿದೆ. ತನ್ನ ವರ್ಚಸ್ಸು ಹೇಗಿದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಜೊತೆಗೆ ಯತ್ನಾಳ್ ಪಾಪ್ಯುಲಾರಿಟಿ ಬಗ್ಗೆಯೂ ಕೂಡ ವರದಿ ಸಲ್ಲಿಕೆ ಆಗಿದೆ. ಕಂಪೇರ್ ಮಾಡಿದ ಹೈಕಮಾಂಡ್ಗೆ ಈಗ ವರದಿಯನ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಶಾಕ್ ಆಗ್ತಿದೆ. ವರದಿ ನೋಡಿ ವಿಜಯೇಂದ್ರಗೆ ಜೈ ಎಂದಿದ್ದಾರೆ ವರಿಷ್ಠರು. ರಾಜ್ಯ ಬಿಜೆಪಿಯಲ್ಲಿ ಆಗ್ತಿದ್ದಂತಹ ಬಣಗಳ ಬಡಿದಾಟ ಈಗ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪ್ತಾ ಇದೆ. ಇದರ ನಡುವೆ ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ರು, ಗುಡುಕ್ತಾ ಇದ್ರು, ಸ್ವಪಕ್ಷದ ವಿರುದ್ಧ ವಾಕ್ಸಮರಗಳನ್ನ ಮಾಡ್ತಾ ಇದ್ರು. ಆದ್ರೆ ವಿಜಯೇಂದ್ರ ಅವರು ಹೈಕಮಾಂಡ್ ನೋಡುತ್ತೆ, ನಾಯಕರು ಡಿಸೈಡ್ ಮಾಡ್ತಾರೆ, ಅವ್ರು ಹೇಳಿದಾಗ ಆಗತ್ತೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ರು. ಆದ್ರೆ ಈಗ ವಿಜಯೇಂದ್ರ ಪ್ಲಾನ್ ಗೊತ್ತಾಗದೆ ಸೋತು ಹೋಗಿಬಿಟ್ಟಿದಾರ ಯತ್ನಾಳ್ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಯಾಕಂದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟರು ಕೂಡ ಯತ್ನಾಳ್ ಅವರು ಅವ್ರ ಮಾತನ್ನ ನಿಲ್ಲಿಸಿಲ್ಲ. ಡೋಂಟ್ ಕೇರ್ ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಗೆ ಹೋಗ್ತಾರೆ, ಶಿಸ್ತು ಸಮಿತಿಯ ಮುಂದೆ ನಿಲ್ತಾರೆ. ಅದಾದ್ಮೇಲೆ ಬಂದರೂ ಕೂಡ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸಿದ್ರು ಕೂಡ ಮತ್ತೆ ಸಭೆ ಆಗುತ್ತೆ, ಮಾತುಗಳು ಮುಂದುವರಿಸ್ತಾರೆ. ಆದರೆ ಈ ಡೋಂಟ್ ಕೇರ್ ಎನ್ನುವಂಥ ನೇಚರ್ ಇಂದನೇ ಈಗ ತಮಗೆ ಸೋಲನ್ನ ತಂದುಕೊಂಡ್ಬಿಟ್ರ, ದೊಡ್ಡ ಮಟ್ಟದ ಹಿನ್ನಡೆಗೆ ಕಾರಣ ಆಯ್ತಾ? ಯಾಕಂದ್ರೆ ಹೈಕಮಾಂಡ್ಗೆ ಸೀಕ್ರೆಟ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ. ಈ ರಿಪೋರ್ಟ್ ಅಲ್ಲಿ ತನ್ನ ವರ್ಚಸ್ಸು ಹೇಗಿದೆ, ಯತ್ನಾಳ್ ಅವ್ರು ಹೇಗಿದ್ದಾರೆ, ಇವೆಲ್ಲದರ ಡೀಟೇಲ್ಸ್ ಅನ್ನ ಕೊಡೋದ್ರ ಮೂಲಕವಾಗಿನೇ, ಕಂಪೇರ್ ಮಾಡೋದ್ರ ಮೂಲಕವಾಗಿನೇ ಈಗ ಒಂದು ಬಿಗ್ ಶಾಕ್ ಆಗಿದೆ. ವರದಿ ನೋಡಿ ಈಗ ಜೈ ಅಂತಿದ್ದಾರೆ ವರಿಷ್ಠರು ವಿಜಯೇಂದ್ರಗೆ. ಅದು ಏನು ಇಲೆಕ್ಷನ್ ಆಗ್ಬೇಕಿರುವಂತ ವಿಚಾರಣೆ ಇದೆಯಲ್ಲ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ, ಸೊ ಹಾಗಾಗಿನೇ ಏನು ಮಾಡಿಬಿಟ್ರು, ಆ ಮೂಲಕವಾಗಿನೇ ಹಿನ್ನಡೆ ಆಯ್ತಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ಎಸ್ ನೋಡಿ, ಇಷ್ಟು ದಿನಗಳ ಕಾಲ ಒಂದು ಲೆಕ್ಕ ಇತ್ತು, ಇನ್ನು ಮುಂದೆ ಒಂದು ಲೆಕ್ಕ. ಅಂದರೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಚುನಾವಣೆ ನಡೆಯೋದೇ ಇಲ್ವೇನೋ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕವನ. ರಾಜಾಹುಲಿ ಆರ್ಭಟಕ್ಕೆ ಎಲ್ಲೊಂದು ಕಡೆ ಯತ್ನಾಳ್ ಬನ ಸೈಲೆಂಟ್ ಆಗಿ ಹೋಯ್ತಾ ಅಂತ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಶತಾಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದವರು ಈಗ ಏಕಾಏಕಿ ಸೈಲೆಂಟ್ ಆಗಿದ್ದಾರೆ. ಕಾರಣ ಏನು ಅಂತ? ಹೌದು ರಾಮ್, ಏನು ವಿಜಯೇಂದ್ರ ಅವರ ವಿರುದ್ಧ ಯತ್ನಾಳ್ ಬಣ ಸಾಕಷ್ಟು ಬಾರಿ ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಅದೇ ರೀತಿಯಾಗಿ ಯತ್ನಾಳ್ ಬಣ ವಿಜಯೇಂದ್ರ ಅವರ ವಿರುದ್ಧ, ಅದೇ ರೀತಿಯಾಗಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಕೂಡ ಎಲ್ಲೂ ಕೂಡ ವಿಜಯೇಂದ್ರ ಅವರು ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳಿಲ್ಲ. ತಮ್ಮ ತಾಳ್ಮೆಯನ್ನ ಕಳೆದುಕೊಂಡು ಯತ್ನಾಳ್ ಬಣ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅದೇ ರೀತಿಯಾಗಿ ಯತ್ನಾಳ್ ವಿಜಯೇಂದ್ರ ಅವರ ವಿರುದ್ಧ ಏಕವಚನದಲ್ಲಿ ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ಇವರು ಎಷ್ಟೇ ಹೇಳಿಕೆಗಳನ್ನ ಕೊಟ್ಟರು ಕೂಡ ವಿಜಯೇಂದ್ರ ಅವರು ಎಲ್ಲೂ ಕೂಡ ತಾಳ್ಮೆ ಕಳ್ಕೊಳ್ಳಿಲ್ಲ. ಇದೀಗ ಸೈಲೆಂಟ್ ಆಗಿದ್ದೆ ಯತ್ನಾಳ್ ಟೀಮ್ ನ ವಿಜಯೇಂದ್ರ, ಅದೇ ರೀತಿಯಾಗಿ ಯಡಿಯೂರಪ್ಪನವರು ಸೈಲೆಂಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯುತ್ತೆ ಅನ್ನುವಂತಹ ಮಾತುಗಳು ಏನು ಕೇಳಿ ಬರ್ತಾ ಇತ್ತು. ಸೊ ಎಲ್ಲರ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ಚುನಾವಣಾ ಉಸ್ತುವಾರಿಯಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅನ್ನುವಂತಹ ಮಾಹಿತಿ ಕೂಡ ಕೇಳಿ ಬರ್ತಾ ಇತ್ತು. ಸೊ ಇದೀಗ ಏನು ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ ಅಂತ ಏನು ಕೇಳಿ ಬರ್ತಾ ಇತ್ತು, ಇದೀಗ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರೇ ಮುಂದುವರಿತಾರೆ ಅನ್ನುವಂಥದ್ದು ಕೂಡ ಸದ್ಯ ಬರ್ತಾ ಇರುವಂತಹ ಮಾಹಿತಿ. ಯಾಕಂದ್ರೆ ಈಗಾಗಲೇ ಸರ್ವೆಯನ್ನ ನಡೆಸಿದ್ದಾರೆ. ಈ ಒಂದು ಸರ್ವೆಯಲ್ಲಿ ಎಲ್ಲರೂ ಕೂಡ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಎಲ್ಲರೂ ಕೂಡ ಈ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಎಲ್ಲರೂ ಕೂಡ ಇದೀಗ ವಿಜಯೇಂದ್ರ ಅವರ ಪರನೇ ಬ್ಯಾಟ್ ಬೀಸಿದ್ದಾರೆ. ಅದೇ ರೀತಿಯಾಗಿ ವಿಜಯೇಂದ್ರ ಅವರ ವರ್ಸಸ್ ಯತ್ನಾಳ್ ಅವರ ವರ್ಚಸ್ ಅಂತ ನೋಡೋದಾದ್ರೆ ನಾವು ಹೆಚ್ಚಾಗಿ ಯತ್ನಾಳ್ ಅವರ ವರ್ಚಸ್ ಈಗ ಇಲ್ಲಿ ಇರುವಂತದ್ದು. ಸೊ ಹೀಗಾಗಿ ಯತ್ನಾಳ್ ಈಗ ವಿಜಯೇಂದ್ರ ಅವರ ವರ್ಚಸ್ಸೇ ಜಾಸ್ತಿ ಇರೋದ್ರಿಂದ ಇದೀಗ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಅಂದ್ರೆ ಯತ್ನಾಳ್ ಅವ್ರಿಗೆ ಯಾರ ಬೆಂಬಲವೂ ಕೂಡ ಇಲ್ಲ, ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಯಾರ ಬೆಂಬಲ ಕೂಡ ಇಲ್ಲದೆ ಇರೋ ಕಾರಣ ಇದೀಗ ಯತ್ನಾಳ್ ಬಣ ಸೈಲೆಂಟ್ ಆಗ್ತಾ ಇದ್ದಾರೆ. ನಮ್ಮ ಪರ ಯಾರು ಇಲ್ಲ, ನಾವೇ ಬರೀ ಮಾತನಾಡ್ಬೇಕೆ ಹೊರತು ನಮ್ಮ ಬೆನ್ನಿಗೆ ಯಾರು ಕೂಡ ನಿಲ್ಲೋದಿಲ್ಲ ಅನ್ನುವಂಥದ್ದು ಇದೀಗ ಯತ್ನಾಳ್ ಬಣಕ್ಕೆ ಮನವರಿಕೆ ಆಗಿರೋದು. ಸೊ ಹೀಗಾಗಿ ಮುಂದಿನ ರಾಜ್ಯಾಧ್ಯಕ್ಷ ಅಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಇರೋದ್ರಿಂದ ವಿಜಯೇಂದ್ರ ಅವರೇ ಮುಂದುವರಿತಾರೆ ಅನ್ನುವಂಥದ್ದು ಕೂಡ ಈಗ ಬರ್ತಾ ಇರುವಂತಹ ಮಾಹಿತಿ ರಾಮ್. ಓಕೆ, ಥ್ಯಾಂಕ್ ಯು ಕವನ ತಮ್ಮೆಲ್ಲ ಮಾಹಿತಿಗಾಗಿ.